ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಮುಂದುವರಿದ ಹೃದಯಾಘಾತ ಪ್ರಕರಣ. ಸರಣಿ ಸಾವಿಗೆ ಅಕ್ಷರಶಃ ಬೆಚ್ಚಿಬಿದ್ದ ಜನ. 43 ದಿನಗಳ ಅಂತರದಲ್ಲಿ 32 ಮಂದಿ ಬಲಿ. ಜಿಲ್ಲೆಯಲ್ಲಿ ಮಿತಿಮೀರಿದ ಪುಂಡರ ಹಾವಳಿ. ರಸ್ತೆಯಲ್ಲಿ ಸಂಚರಿಸುವವರ ಮೇಲೆ ಕಿಡಿಗೇಡಿಗಳ ಅಟ್ಟಹಾಸ. ಕಾನೂನು ವ್ಯವಸ್ಥೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಮಲೆನಾಡು ಭಾಗದಲ್ಲಿ ಆನೆಗಳ ಹಾವಳಿಯಿಂದ ಸಾಕಷ್ಟು ಬೆಳೆ ಹಾನಿ. ಬೆಳೆ ನಾಶದಿಂದ ರೈತ ಕಂಗಾಲು. ಅರಣ್ಯ ಇಲಾಖೆ ವಿರುದ್ಧ ಕಿಡಿ. ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಪ್ರಕರಣ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ಹದಿಹರೆಯದವರಿಂದ ಹಿಡಿದು ವೃದ್ಧರವರೆಗೂ ಒಬ್ಬರ ಹಿಂದೆ ಒಬ್ಬರಂತೆ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗುತ್ತಲೇ ಇದ್ದಾರೆ. 20 ವರ್ಷದೊಳಗಿನ 4 ಯುವಕ ಯುವತಿಯರು, 20 ರಿಂದ 50 ವರ್ಷಗಳ ನಡುವಿನ 14 ಜನ ಹಾಗೂ 50 ವರ್ಷ ಮೇಲ್ಪಟ್ಟ 14 ಮಂದಿ ಸೇರಿ ಜಿಲ್ಲೆಯಲ್ಲಿ ಕಳೆದ 43 ದಿನಗಳ ಅಂತರದಲ್ಲಿ ಒಟ್ಟು 32 ಮಂದಿ ಜೀವ ತೆತ್ತಿದ್ದಾರೆ. ಎದೆನೋವು ಮತ್ತಿತರ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದಂತೆಯೇ ಆಸ್ಪತ್ರೆಗೆ ಬಂದರೂ ಚಿಕಿತ್ಸೆ ಪಡೆಯುವ ಮುನ್ನವೇ ಉಸಿರು ಚೆಲ್ಲುತ್ತಿದ್ದಾರೆ. ನಗರದ ಕರಿಗೌಡ ಕಾಲೋನಿಯ ಸಂಪತ್ ಕುಮಾರ್ ಎಂಬುವರು ಬುಧವಾರ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಎದೆನೋವು ಕಾಣಿಸಿಕೊಂಡ ಅವರನ್ನ ಕೂಡಲೇ ಕುಟುಂಬಸ್ಥರು ಹಿಮ್ಸ್ ಆಸ್ಪತ್ರೆಗೆ ಕರೆದೊಯ್ದು ಬಂದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮತ್ತೊಂದೆಡೆ ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮದ ಕಾರಕೋಡು ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ರಾತ್ರಿ ಮಲಗಿದ್ದಲ್ಲಿಯೇ ಸಂತೋಷ್ಗೆ ಹೃದಯಾಘಾತವಾಗಿದೆ. ಬೆಳಿಗ್ಗೆ ಮೇಲೇಳದಿದ್ದಾಗ ಆತಂಕಗೊಂಡ ಕುಟುಂಬಸ್ಥರು ಹಾಸನದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಬರುವ ವೇಳೆಗೆ ಮೃತಪಟ್ಟಿದ್ರು. ಇನ್ನು ಸಕಲೇಶಪುರ ತಾಲೂಕು ಬೆಳಗೂಡು ಹೋಬಳಿ ಚಿಕ್ಕನಾಯಕನಹಳ್ಳಿ ಗ್ರಾಮದ ಸಿಬಿ ವಿರೂಪಾಕ್ಷ ಎಂಬುವರು ಹಾರ್ಟ್ ಅಟ್ಯಾಕ್ನಿಂದ ಪ್ರಾಣ ತೆತ್ತಿದ್ದಾರೆ. ಬುಧವಾರ ರಾತ್ರಿ 11:30 ಸುಮಾರಿನಲ್ಲಿ ವಿರೂಪಾಕ್ಷ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಅವರನ್ನು ಸಕಲೇಶಪುರ ಕ್ರಾಫರ್ಡ್ ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದಾಗ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾರೆ. ಇದೇ ತಾಲೂಕಿನ ಅರೆಕೆರೆ ಗ್ರಾಮದಲ್ಲಿ ದೇವಮ್ಮ ಎಂಬ ವೃದ್ಧೆ ಹೃದಯಾಘಾತಕ್ಕೆ ಉಸಿರು ಚೆಲ್ಲಿದ್ದಾರೆ. ಕಳೆದ ಹಲವು ದಿನಗಳಿಂದ ಈವರೆಗೆ ಹೃದಯ ಸಂಬಂಧಿ ಸಮಸ್ಯೆ ಇತ್ತು. ಹೀಗಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ತೆರಳಿ ವೈದ್ಯರ ಸಲಹೆ ಹಾಗೂ ಔಷಧಿ ಪಡೆದು ವಾಪಸ್ಸಾಗುತ್ತಿದ್ರು. ಬುಧವಾರ ಸಹ ಆಸ್ಪತ್ರೆಗೆ ತೆರಳಿ ವೈದ್ಯರಿಗೆ ತೋರಿಸಿಕೊಂಡು ಬೆಂಗಳೂರಿನಿಂದ ಮನೆಗೆ ಬರುತ್ತಿರುವಾಗ ನಡುವೆಯೇ ಇಲ್ಲವಾಗಿದ್ದಾರೆ. ಜಿಲ್ಲೆಯಲ್ಲಿ ಪುಂಡರ ಹಾವಳಿ ಮಿತಿಮೀರುತ್ತಿದ್ದು ಚಲಿಸುತ್ತಿದ್ದ ಕಾರನ್ನು ಅಡ್ಡಗಟ್ಟಿ ಗ್ಲಾಸ್ ಹೊಡೆದು ಬೆದರಿಕೆ ಹಾಕಿರುವ ಘಟನೆ ನಗರದ ಸರಸ್ವತಿಪುರಂನಲ್ಲಿ ಗುರುವಾರ ಮುಂಜಾನೆ ನಡೆದಿದೆ. ನಗರದ ಅಡ್ಲಿಮನೆಯಿಂದ ಕಾರಿನಲ್ಲಿ ಎಂಜಿ ರಸ್ತೆಗೆ KA 466861 ನಂಬರ್ನ ಟೊಯೋಟಾ ATS ಕಾರ್ನಲ್ಲಿ ಪಿಕಪ್ ಮಾಡಲು ತೆರಳುತ್ತಿದ್ದ ಪುನೀತ್ ಎಂಬ ಚಾಲಕ ತೆರಳುತ್ತಿದ್ದ ವೇಳೆ ಬೈಕ್ನಲ್ಲಿ ಬಂದ 3 ಪುಂಡರು ಏಕಾಏಕಿ ಕಾರನ್ನು ಅಡ್ಡ ಹಾಕಿ ಚಾಲಕನ ಮೇಲೆ ಹಲ್ಲೆಗೆ ಮುಂದಾಗಿದ್ದು ಕಾರಿನ ಗ್ಲಾಸ್ ಹೊಡೆದು ಪುಂಡರ ಅಟ್ಟಹಾಸ ಮೆರೆದಿದ್ದಾರೆ. ಇನ್ನು ಈ ವೇಳೆ ಗಾಬರಿಯಿಂದ ಸ್ವಲ್ಪ ದೂರ ಕಾರು ಚಲಾಯಿಸಿಕೊಂಡು ಪುನೀತ್ ತೆರಳಿದ್ದರೂ ಬಿಡದೆ ಟೂಲ್ಸ್ ಕಲ್ಲು ಹಿಡಿದು ಕಾರಿನತ್ತ ಪುಂಡರು ಬೈಕ್ನಲ್ಲಿ ಹಿಂಬಾಲಿಸಿಕೊಂಡು ಹೋಗಿದ್ದಾರೆ. ಸದ್ಯ ಪುಂಡರ ಅಟ್ಟಹಾಸ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಪೆನ್ಷನ್ ಮೊಹಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇನ್ನು ಈ ಘಟನೆಯಿಂದ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಸಂಚಾರ ಮಾಡುವ ಜನರಲ್ಲಿ ಆತಂಕ ಮೂಡಿದ್ದು ಜಿಲ್ಲೆಯ ಕಾನೂನು ವ್ಯವಸ್ಥೆಯ ಮೇಲೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮಲೆನಾಡು ಭಾಗದಲ್ಲಿ ಆನೆಗಳ ಹಾವಳಿಯಿಂದ ಸಾಕಷ್ಟು ಬೆಳೆ ಹಾನಿಯಾಗುತ್ತಿದೆ. ಇದರಿಂದ ಫಸಲಿಗೆ ಬಂದಂತಹ ಬೆಳೆಗಳು ಆನೆಗಳ ತುಳಿತಕ್ಕೆ ನಾಶವಾಗಿ ಸಂಪೂರ್ಣವಾಗಿ ಬೆಳೆ ನೆಲಕಚ್ಚಿದೆ. ಇದರ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ವಿಷಯ ತಿಳಿದಿದ್ದರೂ ಕೈಚೆಲ್ಲಿ ಕುಳಿತಿರುವುದು ಕಾಣಬಹುದಾಗಿದೆ. ಹೌದು, ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಕಣದೂರು ಗ್ರಾಮದಲ್ಲಿ ಸುಮಾರು 7 ಆನೆಗಳ ಗುಂಪೊಂದು ಕಾಫಿ ತೋಟ, ಮೆಣಸು ಬಳ್ಳಿ ಸೇರಿದಂತೆ ಇನ್ನಿತರ ಬೆಳೆಗಳನ್ನು ಹಾಗೂ ಗದ್ದೆಗಳಿಗೆ ನುಗ್ಗಿ ಅಪಾರ ಪ್ರಮಾಣದಲ್ಲಿ ನಾಶಪಡಿಸಿದೆ. ಈ ಕಾಫಿ ತೋಟ ರಾಜು ಅವರಿಗೆ ಸೇರಿದ್ದಾಗಿದ್ದು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬೆಳೆದ ಬೆಳೆಗಳು ಆನೆಗಳ ಹಾವಳಿಯಿಂದ ಸಂಪೂರ್ಣ ನಾಶವಾಗಿದೆ. ಅಲ್ಲದೆ ಇದರಿಂದ ದೊಡ್ಡ ಸಮಸ್ಯೆಯಾಗಿದ್ದು ಬದುಕು ದುಸ್ತರವಾಗಿದೆ. ಇನ್ನು ಬೆಳೆ ನಷ್ಟದಿಂದ ಸರ್ಕಾರದಿಂದ ಸಿಗುವ ಪರಿಹಾರ ಅತಿ ಕಡಿಮೆ ಮತ್ತು ಅದು ಸಿಗುವುದು ವಿಳಂಬವಾಗಿದ್ದು ಅರಣ್ಯ ಇಲಾಖೆಯವರು ಆನೆ ಓಡಿಸುವುದರಲ್ಲೇ ಕಾಲ ಕಳೆಯುತ್ತಿದ್ದಾರೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ವರ್ಧಂತ್ಯೋತ್ಸವ ಅಂಗವಾಗಿ ಇದೇ ತಿಂಗಳ ಜುಲೈ 10 ರಿಂದ 21ರವರೆಗೆ 12 ದಿನಗಳ ಕಾಲ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಏರ್ಪಡಿಸಲಾಗಿದೆ ಎಂದು ಬಿಜಿಎಸ್ ಆಸ್ಪತ್ರೆಯ ಸ್ಥಾನೀಯ ವೈದ್ಯಾಧಿಕಾರಿ GH ಸೋಮಶೇಖರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಅವರು, ಪರಮಪೂಜ್ಯ ಜಗದ್ಗುರು ಭೈರವೈಕ್ಯ ಪದ್ಮಭೂಷಣ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೃಪಾ ಆಶೀರ್ವಾದಗಳೊಂದಿಗೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ನಲ್ಲಿರುವ ಬಿಜಿ ನಗರ ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಕರ್ನಾಟಕ ಮಾರ್ವಾಡಿ ಯೂತ್ ಫೆಡರೇಷನ್ ಇವರ ಸಹಯೋಗದೊಂದಿಗೆ ಶಿಬಿರ ನಡೆಸಲಾಗುತ್ತಿದೆ. ವಿವಿಧ ಅಪಘಾತದಲ್ಲಿ ಕೈಕಾಲು ಕಳೆದುಕೊಂಡವರಿಗೆ ಹಾಗೂ ವಿವಿಧ ಕಾಯಿಲೆಗಳಿಂದ ಅಂಗವಿಕಲರಾಗಿರುವವರಿಗೆ ಕೃತಕ ಕೈ ಮತ್ತು ಕಾಲುಗಳನ್ನು ಅಳವಡಿಸಲಾಗುವುದು. ಈ ವೇಳೆ ಅವರ ಅಳತೆ ಪಡೆದು ಅವಶ್ಯಕತೆ ಇರುವ ಸೂಕ್ತ ಪರಿಕರವನ್ನು ಉಚಿತವಾಗಿ ವಿತರಿಸಲಾಗುವುದು ಎಂದರು. ಶಿಬಿರಕ್ಕೆ ಬರುವ ಶಿಬಿರಾರ್ಥಿಗಳು ಮತ್ತು ಅವರ ಸಹಾಯಕರಿಗೂ ಊಟದ ವ್ಯವಸ್ಥೆ, ಜನರಲ್ ವಾರ್ಡ್, ಔಷಧೋಪಚಾರ ಉಚಿತವಾಗಿ ಇರಲಿದೆ ಎಂದು ಹೇಳಿದರು. ಇವರ ಸಂಯುಕ್ತ ಆಶ್ರಯದಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕೃಪಾ ಆಶೀರ್ವಾದದೊಂದಿಗೆ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ
ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಉಚಿತ ಕೃತಕ ಕೈ ಮತ್ತು ಕಾಲು ಜೋಡಣಾ ಶಿಬಿರವನ್ನು ದಿನಾಂಕ 10/7/2025ರಿಂದ 20/7/2025ರವರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕೃತಕ ಕೈ ಮತ್ತು ಕಾಲು ಜೋಡಣಾ ಶಿಬಿರದಲ್ಲಿ ಅಪಘಾತ ಮತ್ತು ಇನ್ನಿತರ ಕಾಯಿಲೆಗಳಿಂದ ತಮ್ಮ ಅಂಗಗಳನ್ನು ಕಳೆದುಕೊಂಡಾಗ ವಿಚ್ಛೇದನಗೊಂಡಿರೋ ಆಂಪಿಟ್ ಆಗಿರೋಂತಹ ಕಾಲು ಅಥವಾ ಕೈಗಳಿಗೆ ನಾವು ಕೃತಕ ಕೈ ಮತ್ತು ಕಾಲುಗಳ ಜೋಡಣಾ ಶಿಬಿರವನ್ನು ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ವಿ. ಇದಕ್ಕೆ ಯಾರು ಈ ರೀತಿ ಒಂದು ಅಪಘಾತ ಅಥವಾ ಇನ್ನಿತರ ಕಾರಣಗಳಿಂದ ತಮ್ಮ ಕೈ ಅಥವಾ ಕಾಲನ್ನು ಕಳ್ಕೊಂಡಿರ್ತಾರೆ ಅವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಧರ್ಮೇಂದ್ರ, ಫಾರ್ಮಸಿ ವಿಭಾಗದ ಮುಖ್ಯಸ್ಥ ಬಿಎನ್ ವೆಂಕಟೇಶ್ವರ್, ಹಾಸನ ಆದಿಚುಂಚನಗಿರಿ ಮಠದ ಮಾಧ್ಯಮ ವಕ್ತಾರ ಬಿಆರ್ ಪೊಮ್ಮೇಗೌಡ ಹಾಜರಿದ್ದರು. ಯಾವುದೇ ಮಾಹಿತಿಯನ್ನ ನೀಡದೆ ಸಕಲೇಶಪುರ ತಾಲೂಕಿನ ಹಾಲುಬಾಗಿಲು ಗ್ರಾಮದ ಸುತ್ತಮುತ್ತ ಇರುವ 1,500 ಎಕರೆ ಪ್ರದೇಶದಲ್ಲಿರುವ ಮಾಕನಕಟ್ಟ ಕೆರೆಯನ್ನು ಹೊಡೆದಿದ್ದಾರೆ ಎಂದು ಆರೋಪಿಸಿ ಹಾಲುಬಾಗಿಲು ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಗ್ರಾಮಸ್ಥ ವೆಂಕಟೇಶ್ ಮಾತನಾಡಿ, ಕೆರೆಯನ್ನು ಹೊಡೆದ ಕಾರಣ 100 ಕುಟುಂಬಗಳು ಬೀದಿ ಪಾಲಾಗಿದ್ದು ಜಾನುವಾರುಗಳಿಗೆ ಮೇವಿಲ್ಲದೆ ಪ್ರಾಣ ಬಿಡುತ್ತಿದೆ. ಆದ್ದರಿಂದ ಜಿಲ್ಲಾಡಳಿತ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಕೆರೆಯನ್ನು ಬಂದ್ ಮಾಡಿ ಗ್ರಾಮಸ್ಥರಿಗೆ ಸೂಕ್ತ ನ್ಯಾಯವನ್ನು ಸರ್ಕಾರ ಒದಗಿಸುವಂತೆ ವರದಿ ಸಲ್ಲಿಸಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಸುಮಾರು ಹಾಲುಬಾಗಿಲಿನಿಂದ ಇವತ್ತು ಒಂದು 150ರಿಂದ 200 ಜನ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ಬಂದಿದ್ವಿ. ಏನಪ್ಪ ಕಾರಣ ಅಂತಂದರೆ, ಇವತ್ತು ನಮಗೆ ಯಾವುದೇ ಮಾಹಿತಿ ಇಲ್ಲದೆ ಹಾಲುಬಾಗಿಲು ಸುತ್ತಮುತ್ತಲ ಇರ್ತಕ್ಕಂಥ 1,500 ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಕೆರೆಯನ್ನು, ಮಾಕನಕಟ್ಟೆ ಕೆರೆಯನ್ನು ಜಿಲ್ಲಾಡಳಿತ ಮತ್ತು ಯಾವುದೇ ರೀತಿಯ ರೈತರಿಗೆ ಮಾಹಿತಿನೂ ಕೊಡೋದನ್ನು ಸಹ ಆ ಕೆರೆಯನ್ನು ಒಡೆದಿದ್ದಾರೆ. ಆ ಒಡೆದಿರೋದ್ರಿಂದ 100 ಕುಟುಂಬಗಳು ಇವತ್ತು ಒಟ್ಟು ಅನಾಥವಾಗಿ ಬೀದಿ ಪಾಲಾಗೋ ಸ್ಥಿತಿ ಬಂದಿದೆ. ಮತ್ತು ದನಕರುಗಳಿಗೆ ಮೇವಿಲ್ದಲೆನೆಯ ಇವತ್ತು ಎಷ್ಟೋ ಕುಟುಂಬಗಳು ಅದರಿಂದ ಜೀವನ ನಡೆಸ್ತಾ ಇದ್ದು ಮತ್ತು ಮೇವಿಲ್ದಲೆನೆಯ ಎಷ್ಟೋ ದನಕರುಗಳು ಇವಾಗ ಸಾಯ ಪರಿಸ್ಥಿತಿ ಬಂದಿದ್ದಾವೆ. ದಯವಿಟ್ಟು ಜಿಲ್ಲಾಡಳಿತ ಇವತ್ತಿನ ಈ ಸಂದೇಶವನ್ನು ಸರ್ಕಾರದ ಮಟ್ಟಕ್ಕೆ ತಗೊಂಡೋಗಿ ಆದಷ್ಟು ಬೇಗ ಹಾಲುಬಾಗಿಲು ಗ್ರಾಮದಲ್ಲಿ ಒಡೆದಿರ್ತಕ್ಕಂಥ ಕೆರೆಯನ್ನು ಬಂದ್ ಮಾಡಿ ಹಾಲುಬಾಗಿಲು ಜನಗಳಿಗೆ ಸೂಕ್ತವಾಗಿ. ನಗರದಲ್ಲಿಂದು 22 ವರ್ಷಗಳ ಕಲಾ ಭಾರತ ಸೇನೆಯಲ್ಲಿ ಕಾರ್ಯನಿರ್ವಹಿಸಿ ಜಿಲ್ಲೆಗೆ ಹಿಂತಿರುಗಿದ್ದ ಹವಲ್ದಾರ್ ರಮೇಶ್ ಹೆಚ್ಆರ್ ಅವರನ್ನ ಮಾಜಿ ಸೈನಿಕರು ಹಾಗೂ ಬಿಟಿಕೊಪ್ಪಲು ನಿವಾಸಿಗಳು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಈ ವೇಳೆ ಮಾತನಾಡಿದ ಹವಲ್ದಾರ್ ರಮೇಶ್ ಹೆಚ್ಆರ್, 22 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ತಾಯಿ ನಾಡಿಗೆ ಹಿಂದಿರುಗುವುದು ಸಂತಸ ತಂದಿದೆ. ಭಾರತ ಸೇನೆಯಲ್ಲಿ ಕಾರ್ಯನಿರ್ವಹಿಸುವುದು ಭಾರತ ಮಾತೆಯ ಸೇವೆ ಮಾಡಿದಂತೆ. ಇಂತಹ ಸೇವೆ ಸಲ್ಲಿಸಲು ಯುವಕರು ಹೆಚ್ಚಾಗಿ ಮುಂದಾಗಬೇಕೆಂದು ಮನವಿ ಮಾಡಿದರು. ಮತ್ತು ನಮ್ಮ ತಾಯ್ನಾಡಾದಂಥ ಹಾಸನ ಜಿಲ್ಲೆಗೆ ವಾಪಸ್ ಬಂದಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ ನಿಮ್ಮೆಲ್ಲರೂ ನೋಡಿ. ಯಾಕೆಂದರೆ ನಮ್ಮ ಮಾಜಿ ಸೈನಿಕರು ಆಗಲಿ ಮತ್ತು ನಮ್ಮ ಊರಿನ ಜನಸ್ಥರು ಮತ್ತು ಬಿಟಿಕೊಪ್ಪಲು ಗ್ರಾಮಸ್ಥರು ಎಲ್ಲ ಬಂದು ನನಗೆ ತುಂಬ ಸಂತೋಷ ಆಗಿದೆ ನನಗೆ ನೋಡಿ. ಇದೇ ಥರ ಎಲ್ರಿಗೂ ಈ ಥರ ಮಾಡಬೇಕು ಯಾರ್ಯಾರು. ಮತ್ತು ಮುಂದಿನ ಯಾರೇ ಒಬ್ಬರು ಆರ್ಮಿಗೆ ಸೇರ್ಬೇಕಂತ ಖುಷಿ ಬರಬೇಕು ಮತ್ತು ಆರ್ಮಿ ಬಗ್ಗೆ ಏನು ಅಂತ ಗೊತ್ತಾಗಬೇಕಂದ್ರೆ ಈ ಥರ ಎಲ್ಲರಿಗೂ ಮಾಡಬೇಕು. ಅದು ನನ್ನ ಅಭಿಪ್ರಾಯ. ಎಷ್ಟು ವರ್ಷ ಸರ್ವಿಸ್ ಆಗಿದೆ ಸರ್? ನಮ್ಮದು 22 ವರ್ಷ ಮಾಡಿ ಬರ್ತಾ ಇದ್ದೀನಿ. 22 ಸರ್ವಿಸಲ್ಲಿ ಯಾವುದೋ ಮರೆಯದಂಥ ಒಂದು ಘಟನೆ ಯಾವ್ದಾರ ಇದೆ? ಘಟನೆ ಸರ್, ಈಗ ನಾವು JNKಲೆಲ್ಲ ಮಾಡಿದ್ದೀವಿ ಸರ್ವೀಸು. ಜಮ್ಮು ಕಾಶ್ಮೀರದಲ್ಲೆಲ್ಲ ಕೇಳಿರ್ತಾರೆ ಪ್ರಾಬ್ಲಮ್ ಏನಿರುತ್ತೆ ಅಂತ. ತುಂಬ ಕಠಿಣವಾದಂಥ ಸ್ಥಿತಿಯಲ್ಲಿ ಇದ್ಬಿಟ್ಟು ಸರ್ವಿಸ್ ಮಾಡಿದ್ದೀವಿ. ಮತ್ತು ಅದರಲ್ಲಿ ಒಂದು ಖುಷಿ ಅಂದರೆ, ನಾನು ರಿಟೈರ್ಡ್ ಆಗೋದು 1 ತಿಂಗಳಿದ್ದಂಗೆ ಆಪ್ರೇಷನ್ ಆಫ್ ಸಿಂಧೂರಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೀನಿ. ನಮ್ಮದು ಒಂದು ಮಿಸೈಲಿಂದಾಗಿ ನಾವು ಅದು ಪ್ರಯುಕ್ತವಾಗಿ ಅಲ್ಲಿ ನಾವು ಲಾಂಚ್ ಮಾಡಿದ್ದೀವಿ. ಪಾಕಿಸ್ತಾನ ಫ್ಲೈಟು ಮತ್ತು ಡ್ರೋನ್ ಎಲ್ಲ ಬೀಳಿಸಿದ್ದೀವಿ. ಅದೊಂದು ಹೆಮ್ಮೆ ಇದೆ ನನಗೆ. ಬರೋ ಟೈಮಲ್ಲಿ ನನಗೆ ಇದೊಂದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಬುಧವಾರ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಿತಿಮೀರಿರುವ ಕಾಡಾನೆಗಳ ಹಾವಳಿಯ ನಿಯಂತ್ರಣ ಕುರಿತು ಸಭೆಯನ್ನು ಏರ್ಪಡಿಸಲಾಗಿತ್ತು. ಸಭೆಯನ್ನು ಕುರಿತು ಜಿಲ್ಲಾಧಿಕಾರಿ ಲತಾಕುಮಾರಿ ಮಾತನಾಡಿ, ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿರುವ ಆನೆಗಳ ಹಾವಳಿ ಹಾಗೂ ಅದರಿಂದ ಆಗುತ್ತಿರುವ ಸಾವು ನೋವುಗಳ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದು, ಸಭೆಯಲ್ಲಿ ಇನ್ನೂ ಈ ರೀತಿ ಘಟನೆಗಳು ಸಂಭವಿಸದಂತೆ ಹೇಗೆ ಕ್ರಮ ವಹಿಸುವುದು, ಅವುಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಲಾಗಿದೆ. ಇನ್ನು ಅರಣ್ಯ ಇಲಾಖೆಯಿಂದ ಆನೆಗಳ ಟ್ರಾಕಿಂಗ್ ಸಿಸ್ಟಮ್ ಆರಂಭಿಸಿದ್ದು, ಇನ್ನು ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲು ತೀರ್ಮಾನ ನಡೆಸಲಾಗಿದೆ ಎಂದು ಮಾಹಿತಿ ನೀಡಿದರು. ಆನೆಗಳ ಹಾವಳಿಯಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ಉಂಟಾಗ್ತಕ್ಕಂತಹ ತೊಂದರೆಯ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಅದರಿಂದ ಉಂಟಾಗ್ತಕ್ಕಂತಹ ಮರಣಗಳ ಬಗ್ಗೆ, ಈಗ ಸಾವಿನ ಬಗ್ಗೆ ಮತ್ತು ಜನರಿಗೆ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಒಂದು ಸುದೀರ್ಘ ಸಭೆಯನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಮತ್ತು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಎಲ್ಲ ಅಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ನಡೆಸಲಾಗಿದೆ.
ಇದರಲ್ಲಿ ಮುಖ್ಯವಾಗಿ ನಾವು ಕಂಡುಬಂದ ಅಂಶಗಳಂದರೆ ಇಂತಹ ಘಟನೆಗಳು ಆಗದಂತೆ ಏನೆಲ್ಲ ಕ್ರಮವನ್ನು ವಹಿಸಬಹುದಾಗಿರುತ್ತದೆ ಅಂಥದಕ್ಕೆ ನಾವು ಒಂದು ಚರ್ಚೆಯನ್ನು ನಡೆಸಲಾಯಿತು. ಈಗ ಮುಖ್ಯವಾಗಿ ತುಂಬ ಚೆನ್ನಾಗಿ ನಮ್ಮ ಅರಣ್ಯ ಇಲಾಖೆಯಿಂದ ಈ ಆನೆಗಳ ಟ್ರ್ಯಾಕಿಂಗ್ ಸಿಸ್ಟಮನ್ನು ಮಾಡ್ತಾ ಇದ್ದಾರೆ. ಆನೆ ಎಲ್ಲಿ ಎನ್ನುವ ಎಂಬ ಆ್ಯಪ್ ಇದೆ, ಅದರ ಮೂಲಕ ಈ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ ಸೇರಿದಂತೆ ಇತರರು ಹಾಜರಿದ್ದರು. ಸರ್ಕಾರದ ವಿವಿಧ ಯೋಜನೆಗಳಡಿ ಸೌಲಭ್ಯಗಳನ್ನು ಅರ್ಹರಿಗೆ ಕಲ್ಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ತಿಳಿಸಿದರು. ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಸರ್ಕಾರದ 2 ವರ್ಷಗಳ ಸಾಧನಾ ಸಂಭ್ರಮ ಪ್ರಗತಿಯತ್ತ ಕರ್ನಾಟಕ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಬುಧವಾರ ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಸೌಲಭ್ಯಗಳು ಮತ್ತು ಯೋಜನೆಗಳು ಜನರಿಗೆ ಈಗಾಗಲೇ ಕಲ್ಪಿಸಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಪ್ರದರ್ಶನ ಏರ್ಪಡಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿಗಳು, ಅನ್ನಭಾಗ್ಯ ಯೋಜನೆಯಡಿ ಪಡಿತರ, ಗೃಹಭಾಗ್ಯ ಯೋಜನೆಯಡಿ ಉಚಿತ ವಿದ್ಯುತ್ ಸೌಲಭ್ಯ ಹಾಗೂ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತವಾಗಿ ಸಂಚಾರ ವ್ಯವಸ್ಥೆಯನ್ನು ಬಳಸಿಕೊಳ್ಳುತ್ತಿರುವ ಬಗ್ಗೆ ಅನಿಸಿಕೆಗಳನ್ನು ಪಡೆದ ಅವರು, ಜನಸಾಮಾನ್ಯರು ಈ ಯೋಜನೆಗಳಿಂದ ಅನುಕೂಲವಾಗುತ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಎಂದು ತಿಳಿಸಿದರು. ಇಂದು ನಮ್ಮ ಹಾಸನ ನಗರದಲ್ಲಿ ನಮ್ಮ ಘನ ಸರ್ಕಾರದ ಕರ್ನಾಟಕ ಸರ್ಕಾರದ ಸೌಲಭ್ಯಗಳು ಮತ್ತು ಯೋಜನೆಗಳನ್ನು ಜನಗಳಿಗೆ ಈಗ ಆಲ್ರೆಡಿ ತಲುಪಿಸಲಾಗ್ತಾ ಇದೆ. ಬಟ್ ಅದರ ಬಗ್ಗೆ ಮಾಹಿತಿ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನದಾಗಿ ಒಂದು ದೃಶ್ಯ ಮಾಧ್ಯಮದ ಮುಖಾಂತರ ತಿಳಿಸಬೇಕು ಅನ್ನೋ ಒಂದು ನಿಟ್ಟಿನ ಪ್ರಯತ್ನ ತುಂಬ ಸುಂದರವಾಗಿ ಮೂಡಿಬಂದಿದೆ. ಇದನ್ನು ಇವತ್ತು ಉದ್ಘಾಟಿಸಲಾಗಿ ಮತ್ತು ಆ ಪ್ರದರ್ಶನವನ್ನು ನೋಡಲಾಗಿ ಮತ್ತು ಒಬ್ಬ ಸಾಮಾನ್ಯ ಮಹಿಳೆಯ ಜೊತೆಯಲ್ಲಿ, ಹಿರಿಯ ಮಹಿಳೆಯರ ಜೊತೆಯಲ್ಲಿ ನಾನು ಸಂಭಾಷಣೆ ನಡೆಸಿದಾಗ ಅವರು ತುಂಬ ಸಂತೋಷ ವ್ಯಕ್ತಪಡಿಸಿರ್ತಾರೆ ಮತ್ತು ಕೃತಜ್ಞತೆಯನ್ನು ಹೇಳಿರ್ತಾರೆ. ಇದು ನಿಜವಾದ ಸಾರ್ವಜನಿಕರ ಪ್ರತಿಕ್ರಿಯೆ. ನಾನು ಸಾರ್ವಜನಿಕರಲ್ಲಿ ಕೋರ್ಕೊಳ್ಳೋದು ಇಷ್ಟೇ, ತಮಗೆ ಸರ್ಕಾರದಿಂದ ಬರ್ತಕ್ಕಂತಹ ಈ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ, ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ದೀಪಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಗರದ ಡಿಸಿ ಕಚೇರಿ ಆವರಣದಲ್ಲಿ ಹಂಚಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಇವರ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಪ್ರೌಢಶಾಲಾ ಹೆಣ್ಣು ಮಕ್ಕಳಿಗೆ ಉಚಿತ ಸೈಕಲ್ ವಿತರಣೆಯನ್ನು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ನೆರವೇರಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, HKW ಸಂಸ್ಥೆ ವತಿಯಿಂದ ಮಂಜುನಾಥ್ ಅವರು ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಹೆಣ್ಣು ಮಕ್ಕಳಿಗೆ ತಮ್ಮ ಸ್ವಂತ ಹಣದಿಂದ ಸಹಾಯ ಮಾಡುತ್ತಿದ್ದಾರೆ. ಇವರ ಸಣ್ಣ ಪ್ರಯತ್ನದಲ್ಲಿ ಶಾಲಾ ಮಕ್ಕಳು ಸದುಪಯೋಗಪಡಿಸಿಕೊಂಡು ಲಾಭ ಪಡೆದು ಮತ್ತೆ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕೆಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇವತ್ತು HKWA ಸಂಸ್ಥೆ ವತಿಯಿಂದ ಶ್ರೀಯುತರಾದ ಮಂಜುನಾಥ್ ಅವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ತಮ್ಮ ಸ್ವಂತ ಹಣದಿಂದ ಅವರು ಸಹಾಯವನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ ಸೈಕಲ್ಗಳನ್ನು ಕೊಡುವ ಮುಖಾಂತರ. ನಾನು ನೋಡ್ತಾ ಇದ್ದೀನಿ ಮಕ್ಕಳ ಮುಖದಲ್ಲಿ ಎಷ್ಟು ಖುಷಿ ಇದೆ. ಸುಮಾರು 10 ಮಕ್ಕಳಿಗೆ ಮತ್ತು ಜೊತೆಯಲ್ಲಿ ಬ್ಯಾಗ್ ಕೊಡ್ತಾ ಇದ್ದಾರೆ. ಅದರಲ್ಲಿ ನೋಟ್ಬುಕ್ಸ್ 10 ನೋಟ್ಬುಕ್ಸ್ ನಮ್ಮ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಇದನ್ನು ಮೆಸೇಜನ್ನು ತಲುಪಲಿ ಅಂತ ಹೇಳ್ತಾರೆ. ಒಂದು ಮೆಸೇಜ್ ಅವ್ರಿಗೆ ಹೇಳೋದು ಇಷ್ಟೇ, ನಾವು ಈಗ ಪಡಿತಾ ಹೋಗ್ತೇವೆ, ಅದನ್ನು ಪಡೆದು ನಂತರ ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಮತ್ತೆ ಸಮಾಜಕ್ಕೆ ಅವರು ಹಿಂದಿರುಗಿಸಬೇಕು. ಆ ನಿಟ್ಟಿನಲ್ಲಿ ಇವರ ಒಂದು ಸಣ್ಣ ಪ್ರಯತ್ನ ಒಂದು ದೊಡ್ಡ ಸಂದೇಶವನ್ನು ಸಮಾಜಕ್ಕೆ ಸಾರ್ತಾ ಇದೆ. ಇದೇ ರೀತಿಯಾಗಿ ಹೆಚ್ಚಿನ ಜನ ನಮ್ಮ ಸರ್ಕಾರಿ ಶಾಲೆಗಳ ಉಳಿವಿಗೆ ಎಲ್ಲರೂ. ಈ ವೇಳೆ ಸಂಸ್ಥೆಯ ಸಂಸ್ಥಾಪಕ ಹಂಜಳಿಗೆ ಮಂಜುನಾಥ್ ಕಾಳಿಂಗಪ್ಪ, ನಿರ್ದೇಶಕರಾದ ಹಲಸೂರು ಕಾಂತರಾಜು, ದಾಸಿಗೌಡ ಇತರರು ಉಪಸ್ಥಿತರಿದ್ದರು. ಬಿತ್ತನೆ ಬೀಜಗಳು ಕೃಷಿ ಇಲಾಖೆಯ ಮುಖಾಂತರ ದೊರಕಿದರೆ ನಮಗೆ ಗ್ಯಾರಂಟಿ ಇರುತ್ತದೆ. ಆದರೆ ಇದನ್ನ ಹೊರಗೆ ಮಾರಾಟ ಮಾಡುತ್ತಿದ್ದು, ಇದನ್ನು ತಡೆಯಲು ಕೃಷಿ ಇಲಾಖೆ ವಿಫಲವಾಗಿದೆ ಎಂದು ಜಿಲ್ಲಾ ರೈತ ಮುಖಂಡ ಕಣಗಾಲ್ ಮೂರ್ತಿ ತಿಳಿಸಿದರು. ಆಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳಪೆ ಬಿತ್ತನೆ ಬೀಜಗಳಿಂದಾಗಿ ಬೆಳೆಗಳು ಹಾಳಾಗುತ್ತಿವೆ. ಹೈಟೆಕ್ ಕಂಪನಿಯವರೆಂದು ಹೇಳಿಕೊಂಡು ಕೃಷಿ ಇಲಾಖೆಯ ಗಮನಕ್ಕೆ ತಾರದೆ ಎಲ್ಲಾ ತಾಲೂಕುಗಳಲ್ಲಿಯೂ ಜೋಳದ ಬೀಜ ಮಾರಾಟ ಮಾಡಿ ಕರಪತ್ರದಲ್ಲಿ ಬಿತ್ತನೆ ಬೀಜಗಳಿಂದ ಜೋಳದ ಬೆಳೆ ನಷ್ಟಕ್ಕೆ ನಾವು ಕಾರಣರಲ್ಲ ಎಂದು ಮುದ್ರಿಸಿ ಹಂಚಿದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತ ವರದಿ ನೀಡಬೇಕೆಂದು ಆದೇಶ ಹೊರಡಿಸಿದ್ದು, ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಇಂತಹ ಕಳಪೆ ಬೀಜ ಮಾರಾಟಗಾರರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾದ್ಯಂತ ಉಗ್ರ ಪ್ರತಿಭಟನೆ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಕಟ್ಕೊಡ್ಬೇಕು ಅಂತ ನಾವು ನಿಮ್ಮ ಮುಂದೆ ಹೇಳಿಕೆ ಕೊಡ್ತಾ ಇದ್ದೀವಿ, ಒತ್ತಾಯ ಮಾಡಿದ್ವಿ. ಇದೇನಾಗಿದೆ ಅಂದ್ರೆ, ಹಿಂದೆ ಆಲೂಗಡ್ಡೆಗೆ ಅಂಗಮಾರಿ ಬರ್ತಾ ಇತ್ತಲ್ಲ, ಹಂಗೆ ಈಗ ಜೋಳಕ್ಕೂ ಅಂಗಮಾರಿ ಬಂದ್ಬಿಟ್ಟಿದೆ. ಒಬ್ಬ ರೈತ ಒಂದು ಬ್ಯಾಗಿಗೆ 1,600 ರೂಪಾಯಿ ಕೊಟ್ಟು ಬರೀ 4 kg ಕೊಂಡು 15-20 ಪ್ಯಾಕ್ ಹಾಕಿರ್ತಾನೆ. ಅದು ಗೊಬ್ಬರ ಏನು, ಉಳುಮೆಗೆ ಖರ್ಚೇನು, ಆ ಸತ್ತೋಗಿರೋದು ನೋಡಿ ಇವನು ಸಾಯಕ್ಕೆ ಇಷ್ಟಪಡ್ತಾ ಇದ್ದಾನೆ. ವಿಷ ಕುಡಿಯೋ ಮಟ್ಟಕ್ಕೆ ಬಂದಿದ್ದಾರೆ. ಆದ್ರಿಂದ ನಾವು 7ನೇ ತಾರೀಕು ಪಾರ್ಕಿಂದ NR ವೃತ್ತದ ಮುಖಾಂತರ
ಸಂತೆಪೇಟೆ ಸರ್ಕಲ್ನಲ್ಲಿ ಜಾಥಾ ಹೂಡಿ ನಂತರ ಜಡಿ ಆಫೀಸ್ನಲ್ಲಿ 10:30ಕ್ಕೆ 7ನೇ ತಾರೀಕು ಸೋಮವಾರ ದಿವಸ ಬೃಹತ್ ಮೆರವಣಿಗೆ, ಸಾವಿರಾರು ಸಂಖ್ಯೆಯಲ್ಲಿ ರೈತರನ್ನು ಸೇರಿಸಿ ಬೃಹತ್ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ರೈತರು, ಆಲೂರು ಇರ್ಬೋದು, ಹಾಸನ ಇರ್ಬೋದು, ಎಲ್ಲ ತಾಲೂಕು ರೈತರುಗಳು ಒಗ್ಗೂಡಿ ಅಲ್ಲಿ ಬಂದು ನಮ್ಮ ರೈತರ ಒಂದು ಮೆರವಣಿಗೆ ಅಥವಾ ಪ್ರತಿಭಟನೆಗೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ಹೇಳಿ ನನ್ನ ಮಾತು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಸಾಮೂಹಿಕ ನಾಯಕತ್ವದ ಕಾರ್ಯದರ್ಶಿ ಮರ್ಕುಲಿ ಪ್ರಕಾಶ್, ಹಾಸನ ತಾಲೂಕು ರೈತ ಸಂಘದ ಅಧ್ಯಕ್ಷ ಬಿಟುಗೂಡನಹಳ್ಳಿ ಮಂಜೇಗೌಡ ಹಾಗೂ ಕಿರಿಗಡಲೊಮ್ಮನು ಹಾಜರಿದ್ದರು. ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ತಹಶೀಲ್ದಾರ್ ಮಮತಾ ಅವರು ವರ್ಗಾವಣೆಯಾದ ಹಿನ್ನೆಲೆ ಬೇಲೂರು ಚನ್ನಕೇಶವ ದಾಸೋಹ ಭವನದಲ್ಲಿ ಬೀಳ್ಕೊಡುಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕದಳಿ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷೆ ತೀರ್ಥಕುಮಾರಿ, ಹುಟ್ಟುವಾಗ ನಾವು ಏನನ್ನೂ ತರುವುದಿಲ್ಲ, ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಕೆಲಸಗಳನ್ನು ಮಾಡಲು ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡು ಸಮಾಜಕ್ಕೆ ತನ್ನ ಕೈಲಾದ ಕೊಡುಗೆ ನೀಡಬೇಕು. ತಾಲೂಕು ಕಚೇರಿಯಲ್ಲಿ ಯಾರಾದರೂ ಸಮಸ್ಯೆ ಹೇಳಿಕೊಂಡು ಬಂದಾಗ ತಕ್ಷಣವೇ ಸ್ಪಂದಿಸುವ ನಮ್ಮ ತಹಶೀಲ್ದಾರ್ ಮಮತಾ ಅವರ ಕಾರ್ಯವೈಖರಿ ನಿಜಕ್ಕೂ ಶ್ಲಾಘನೀಯ ಎಂದರು. ಪುರಸಭೆಯಲ್ಲೂ ಸಹ ಪೌರ ಸನ್ಮಾನ ಅಂತ ಮಾಡಿದ್ವಿ. ಅವತ್ತು ನಾನು ಮೇಡಮ್ ಬಗ್ಗೆ ಮಾತಾಡಿದ್ದೀನಿ, ಮತ್ತೆ ಅದೇ ರಿಪೀಟ್ ಮಾಡಬೇಕಾಗುತ್ತೆ. ಆದರೂ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಯಾಕಪ್ಪ ಅಂದರೆ ಒಬ್ಬ ಎಲ್ಲರೂ ಮಾತಾಡಿದಾಗೆ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ. ಯಾವುದೇ ಅಧಿಕಾರ ಆಗಲಿ, ರಾಜಕಾರಣಿಗೆ ಆಗಲಿ ಅಥವಾ ಇವ್ರಿಗೆ ನಮ್ಮ ಅಂತರಗಳು ಜಾಸ್ತಿ ಇರುತ್ತೆ. ರಾಜಕಾರಣಿಗಳಿಗೆ 5 ವರ್ಷ ಇರುತ್ತೆ, ಇವ್ರಿಗೆ 60 ವರ್ಷ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಶಾಶ್ವತವಾಗಿಲ್ಲದ ಅಧಿಕಾರವನ್ನ ಶಾಶ್ವತ ಮಾಡ್ಕೊಳ್ಳೋ ಅಂಥದ್ದು ಅವರು ಮಾಡುವಂತಹ ಕೆಲಸ ಅಂತ ನನ್ನ ಭಾವನೆ. ಯಾಕೆ ಅಭಿನಂದನೆ ಸ್ವೀಕರಿಸಿ ತಹಶೀಲ್ದಾರ್ ಮಮತಾ ಮಾತನಾಡಿ, ನಾನು ಇದ್ದಷ್ಟು ಈ 2 ವರ್ಷಗಳಲ್ಲಿ ನಿಷ್ಠೆಯಾಗಿ ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ನ್ಯಾಯ ಒದಗಿಸಿದ್ದೇನೆ. ಬೇಲೂರು ತಾಲೂಕಿನ ಎಲ್ಲ ಜನರ ಪ್ರೀತಿ ಹಾಗೂ ಗೌರವ ಪಡೆದುಕೊಂಡಿದ್ದೇನೆ. ಬಡವರ ಪರವಾಗಿ ನ್ಯಾಯ ಹಾಗೂ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಿದ ತೃಪ್ತಿ ನನಗೆ ಸಿಕ್ಕಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿ ಎಂದರು. ಮಾಡುವಂತಹ ತುಡಿತಾ ಇತ್ತು. ಇನ್ನೂ ಸಮಸ್ಯೆಗಳಿದೆ, ಇನ್ನೂ ಒಂದಷ್ಟು ಅವಕಾಶಗಳು ಕೊಟ್ಟಿದ್ರೆ ಇನ್ನೊಂದಷ್ಟು ಕೆಲಸಗಳನ್ನ ನಾನು ಇಲ್ಲಿ ಮಾಡಬಹುದಾಗಿತ್ತು ಅಂತ ನನಗಿತ್ತು. ಬಟ್ ಸರ್ಕಾರದ ಆದೇಶ ಏನಿದೆ ಅದಕ್ಕೆ ನಾವು ಪಾಲನೆ ಮಾಡಬೇಕು. ಸರ್ಕಾರದ ಆದೇಶಕ್ಕೆ ನನಗೆ ಗೌರವ ಕೊಟ್ಟಿದ್ದೀನಿ. ಮತ್ತಷ್ಟು ಅಧಿಕಾರಿಗಳು ಬಂದು ನಾನು ಏನು ಕೆಲಸ ಮಾಡಿದ್ದೀನಿ ಅದನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಒಳ್ಳೊಳ್ಳೆ ಅಧಿಕಾರಿಗಳು ಬಂದಿದ್ದಾರೆ. ಈಗ ಬಂದಿರುವಂತಹ ಅಧಿಕಾರಿ ಖಂಡಿತ ತಮ್ಮ ನಿರ್ದೇಶನ ಪ್ರಕಾರ, ತಮ್ಮ ಮಾರ್ಗದರ್ಶನ ಪ್ರಕಾರ, ಎಲ್ಲ ಹಿರಿಯರ ಮಾರ್ಗದರ್ಶನ ಪ್ರಕಾರ ಆ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾರೆ. ಸರ್, ನನಗೆ ಎಷ್ಟು ಬೆಂಬಲ ಕೊಟ್ರಿ, ಸಹಕಾರ ಕೊಟ್ರಿ, ಅಷ್ಟೇ ಸಹಕಾರ ಅವ್ರಿಗೂ ಕೊಡಬೇಕು ಅಂತ ನಾನು ಸರ್ ಹತ್ರ ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಉಳಿದಂತೆ ಎಲ್ಲ ಸಂಘ ಸಂಸ್ಥೆಯವರು ಎಷ್ಟು ಒಂದು 28 ಜಯಂತಿಗಳು ಮಾಡ್ತೀವಿ, ಅಷ್ಟು ಜಯಂತಿಗೆ ಸಂಬಂಧಪಟ್ಟಂತಹ ಎಲ್ಲ ಹಿರಿಯರು, ಮುಖಂಡರು ಪ್ರತಿಯೊಂದು ಜಯಂತಿಗಳಿಗೆ ಬಂದು ಭಾಗವಹಿಸಿ. ಈ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಅಧ್ಯಕ್ಷ ಬಳ್ಳೂರು ಉಮೇಶ್, ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್, ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. ಗೊರೂರಿನ ಮೀನುಗಾರಿಕೆ ಇಲಾಖೆಯ ಆಶ್ರಯದಲ್ಲಿ ಏರ್ಪಾಡಾಗಿದ್ದ ಕಾರ್ಯಕ್ರಮದಲ್ಲಿ ಮೀನುಗಾರರಿಗೆ ಅಗತ್ಯವಾದ ಪರಿಕರಗಳನ್ನು ಸಕಲೇಶಪುರ ಆಲೂರು ಕಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ವಿತರಿಸಿದರು. ಈ ಸಂದರ್ಭದಲ್ಲಿ ಮೀನುಗಾರರಿಗೆ ಬಲೆ, ಲೈಫ್ ಜಾಕೆಟ್ಗಳು ಮತ್ತು ಇತರ ಮೀನುಗಾರಿಕೆಗೆ ಸಂಬಂಧಿಸಿದ ಪರಿಕರಗಳನ್ನು ವಿತರಿಸಿ ಮಾತನಾಡಿದ ಶಾಸಕರು, ಈ ಕಾರ್ಯಕ್ರಮವು ಮೀನುಗಾರರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಅವರ ಕಸುಬನ್ನು ಸುರಕ್ಷಿತವಾಗಿ ಕೈಗೊಳ್ಳಲು ಸಹಾಯಕವಾಗಲಿದೆ ಎಂದು ತಿಳಿಸಿದರು. ನಾವೆಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮೀನುಗಾರಿಕೆ ಇಲಾಖೆ ವತಿಯಿಂದ ಹಲವಾರು ಪ್ರೋತ್ಸಾಹ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ತೆಪ್ಪಗಳಿರ್ಬೋದು, ಅದೇ ರೀತಿ ಬಲೆಗಳಿರ್ಬೋದು, ಅದೇ ರೀತಿ ಲೈಫ್ ಜಾಕೆಟ್ಗಳನ್ನ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತೀವಿ. ನಿಮ್ಗೆ ಯಾರ್ಯಾರು ಮನೆ ಇಲ್ಲ ಅಂದರೆ ನಾನು ಮನೆಯೂ ಕೂಡ ಕೊಡ್ತೀನಿ. ಏಕೆಂದರೆ ಈಗ ಮೀನುಗಾರಿಕೆ ಮನೆ ಕೊಡ್ಲಿಕ್ಕೆ ಅವಕಾಶ ಇದೆ. ಮನೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀನಿ. ಈ ಸಂದರ್ಭದಲ್ಲಿ ಹೇಳ್ತೀನಿ, ತಾವು ಮೀನಿಗೆ ಏನು ಹಿಡಿಲಿಕ್ಕೆ ಕೆಳಗೆ ಹಿಡಿತೀರಾ ಅಥವಾ ಹೊಳೆಗೆ ಹಿಡಿತಕ್ಕಂಥ ಸಂದರ್ಭದಲ್ಲಿ ಲೈಫ್ ಜಾಕೆಟ್ನ ಯೂಸ್ ಮಾಡೋದು ಭಾರಿ ಒಳ್ಳೆಯದು ಅಂತ ನಾನು ಸಲಹೆ ಕೊಡ್ತೀನಿ. ಯಾಕೆಂತ ಹೇಳಿದ್ರೆ ಜೀವ ಅತ್ಯಮೂಲ್ಯವಾದದ್ದು. ತಾವೇನಾದ್ರು ಹಿಡಿತಕ್ಕಂಥ ಸಂದರ್ಭದಲ್ಲಿ ನೀರಿಂದ ತಮ್ಮ ಜೀವಕ್ಕೆ ಹಾನಿ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಲೈಫ್ ಜಾಕೆಟ್ನ ಕೊಡ್ತಾರೆ. ಲೈಫ್ ಜಾಕೆಟ್ನ ತಗೊಂಡು ನೀವೆಲ್ಲ ತೆಗೆದು ಎಷ್ಟು ಅದ್ರ ಉಪಯೋಗ ಆಗಲ್ಲ. ನೀವು ಮೀನಿಗೆ ಹಿಡಿತಕ್ಕಂಥ ಸಂದರ್ಭದಲ್ಲಿ ಲೈಫ್ ಜಾಕೆಟ್ನ ಹಾಕಿದ್ರೆ ನೀವು ಎಂಥ ಇಬ್ಬರು ಸಮೇತ ಮುಳುಗಲ್ಲ, ತೇಲ್ತೀರ, ಜೀವನ ಉಳಿಸ್ಕೋಬೋದು. ಈ ನಿಟ್ಟಿನಲ್ಲಿ ದಯವಿಟ್ಟು ತಾವೆಲ್ಲರೂ ಕೂಡ ತಮ್ಮ ಕಾರ್ಯಗಳನ್ನ. ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳು, ಫಲಾನುಭವಿಗಳು ಹಾಗೂ ಸ್ಥಳೀಯ ನಾಯಕರು ಉಪಸ್ಥಿತರಿದ್ದರು. ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಅಂಗವಾಗಿ ಪ್ರಸಾದಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಡಾಕ್ಟರ್ HR ನಾರಾಯಣಸ್ವಾಮಿ ಅವರಿಂದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೇಲೂರು ತಾಲೂಕಿನ
ಸನ್ಯಾಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರಸಾದಿಹಳ್ಳಿ ಗ್ರಾಮದ ಸದಸ್ಯರಾದ ಪಾರ್ವತಿ ಮಂಜುನಾಥ್ ಅವರ ನೇತೃತ್ವದಲ್ಲಿ 100ಕ್ಕೂ ಅಧಿಕ ಮಹಿಳೆಯರು ಹಾಗೂ ಪುರುಷರಿಗೆ ಸೇರಿದಂತೆ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವೈದ್ಯರಾದ ಡಾ ಎಚ್ ನಾರಾಯಣಸ್ವಾಮಿ ಮಾತನಾಡಿ, ಮನುಷ್ಯನ ಬದುಕಿನಲ್ಲಿ ಆರೋಗ್ಯ ಬಹುಮುಖ್ಯವಾದದ್ದು. ಇತ್ತೀಚಿನ ದಿನಗಳಲ್ಲಿ ದಿನಾಚರಣೆಗಳು ಕೇವಲ ಆಡಂಬರದ ಮೂಲಕ ಸಂಭ್ರಮಿಸಿಕೊಳ್ಳುವ ಪ್ರವೃತ್ತಿಯಾಗಿದೆ. ಆದರೆ ವೈದ್ಯರ ದಿನಾಚರಣೆ ಕೇವಲ ವೈಯಕ್ತಿಕ ಕಾರ್ಯಕ್ರಮವಾಗದೆ ಪ್ರತಿ ಹಳ್ಳಿ ನಗರಗಳಲ್ಲಿ ಇರುವಂತಹ ಬಡವರು ಶ್ರೀಮಂತರೆನ್ನದೇ ಸಾರ್ವಜನಿಕವಾಗಿ ಉಚಿತ ತಪಾಸಣೆ ಮಾಡುವ ಮೂಲಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ದಿನಾಚರಣೆಯನ್ನ ಈ ಕಾರ್ಯಕ್ರಮದಲ್ಲಿ ಆಯೋಜಿಸಿರುತ್ತಿರುವುದು ನನಗೆ ಸಂತೋಷ ತಂದಿದೆ ಎಂದರು. ಅದರ ಬಗ್ಗೆ ನಿಮ್ಗೆಲ್ಲನೂ ಗೊತ್ತಿದೆ. ಎಷ್ಟೊಂದು ಜನ ಸತ್ತೋದ್ರು, ಅದರಲ್ಲಿ ಎಷ್ಟೊಂದು ಜನ ಡಾಕ್ಟರ್ಗಳು ಸತ್ತೋದ್ರು, ಎಷ್ಟೊಂದು ಜನ ಸಿಸ್ಟರ್ಗಳು ಸತ್ತೋದ್ರು, ಎಷ್ಟೊಂದು ಜನ ಈ ಕೊರೋನಾಗೋಸ್ಕರ ಕೆಲಸ ಮಾಡ್ತಾರೆ, ಟೆಸ್ಟ್ ಮಾಡ್ತಾರಲ್ಲ, ರಕ್ತ ಟೆಸ್ಟ್ ಮಾಡೋರು ಅವರು ಸತ್ತೋದ್ರು, ಪೊಲೀಸ್ ಅವರು ಸತ್ತೋದ್ರು, ಆಮೇಲೆ ಕಂದಾಯ ಇಲಾಖೆಯವ್ರು ಸತ್ತೋದ್ರು, ಮುನ್ಸಿಪಾಲ್ಟಿ ಅವ್ರು ಸತ್ತೋದ್ರು. ಆಮೇಲೆ ಇದೆಲ್ಲನೂ ಸಹ 4 ವರ್ಷದಿಂದ 2019ರಿಂದ ಇಲ್ಲಿವರೆಗೂ ನಾವು ಆ ಕೊರೋನಾ ಕಾಯಿಲೆಯನ್ನು ನೋಡಿ ಆ ಕೊರೋನಾಗೆ ವ್ಯಾಕ್ಸಿನ್ ತಗೊಂಡು ಆ ಕೊರೋನಾನ ನಾವೀಗ ಕೊರೋನಾ ಕಾಯಿಲೆಯಿಂದ ದೂರ ಇದ್ದೀವಿ. ಅಂದರೆ ಅದು ಕೊರೋನಾನ ಓಡಿಸ್ತೀವಿ. ಈಗ ಅಲ್ಲೆಲ್ಲೆಲ್ಲಿ ಸ್ವಲ್ಪ ನೆಗಡಿ ಕೆಮ್ಮು ಬರುತ್ತೆ, ಅದು ಕೊರೋನಾ ಇದ್ರೂ ಈಗ ಅದು ನಮಗೇನು ಜಾಸ್ತಿ ಇದಾಗೋದಿಲ್ಲ. ಹೀಗಾಗಿ ಡಾಕ್ಟರ್ಸನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ಈಗ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಡಾಕ್ಟರ್ಸು, ಅವರ ಸ್ಮರಣೆ ಮಾಡೋದಕ್ಕೋಸ್ಕರ. ಆಮೇಲೆ ನಿಮ್ಮಂಥವ್ರು ಈಗ ನಿಮ್ಮಂಥವ್ರ ಮೂಲಕ ನಿಮ್ಮ ಮುಂದೆ ನಾವು ನಿಮಗೆ ಚೆಕಪ್ ಮಾಡಿ ನಾವು ಇವತ್ತು ಡಾಕ್ಟರ್ಸ್ ಡೇ ಆಚರಿಸ್ಕೊಂತ ಇದ್ದೀವಿ ಅಂತ ತಿಳಿಸೋದಕ್ಕೋಸ್ಕರ ನಾವು ಹಂಗೇನೇನೆ ನಾವು ಯಾರನ್ನ ಬಂದು ನಮ್ಗೆ ವಿಶ್ ಮಾಡೋರು, ತಗೊಳ್ಳಿ ಡಾಕ್ಟ್ರೆ ಇವತ್ತು ನಿಮ್ಮ ದಿನಾಚರಣೆ ಅಂದು ಸ್ವೀಟ್ ಕೊಡೋರು, ಕತ್ತಿಗೆ ಹಾರ ಹಾಕ್ಬಿಟ್ಟು ಹೋಗ್ಬಿಡೋರು. ಬಟ್ ನಾನೇನು ಮಾಡೋದು ಅಂತಂದರೆ ಯಾವುದನ್ನ ಒಂದು ಹಳ್ಳಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ರಕ್ತ ಟೆಸ್ಟ್ ಮಾಡೋದು, BP ಚೆಕ್ ಮಾಡೋದು, ಆಕ್ಸಿಜನ್ ಟೆಸ್ಟ್ ಮಾಡೋದು, ಆಮೇಲೆ ಇದು 8 ಲಕ್ಷ ರೂಪಾಯಿ ಮಿಷಿನ್ ತಂದಿದ್ದೀನಿ ಕಣ್ ಟೆಸ್ಟ್ ಮಾಡೋದು. ಇದನ್ನ ಆಕ್ಚುಲಿ ತಗೊಂಡು ಹೋಗಲ್ಲ ಎಲ್ಲಿಗನು, ಆದರೂ ನಿಮ್ಮೂರಿಗೆ ಪ್ರಸಾದ ಹಳ್ಳಿಗೆ ತಂದಿದ್ದೀನಿ. ಈ ಸಂದರ್ಭದಲ್ಲಿ ಶಿವನ್ ಪಾಲಿಕ್ಲಿನಿಕ್ನ ಮಾಲೀಕರಾದ ಸತೀಶ್, ಶಾಲಾ ಶಿಕ್ಷಕರಾದ ಸಿದ್ದರಾಮೇಗೌಡ, ಶಿಕ್ಷಕಿ ತೇಜಾಮಣಿ, ಗ್ರಾಮ ಪಂಚಾಯಿತಿ ಸದಸ್ಯೆ ಪಾರ್ವತಿ ಪರಮೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸಾಲಿಗ್ರಾಮ ತಾಲೂಕಿನ ಬೀಚನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಹಂಪಾಪುರ ಸಾಲಿಗ್ರಾಮ ಮುಖ್ಯ ರಸ್ತೆಯಿಂದ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪರಿಶೀಲನೆಯನ್ನ ಶಾಸಕ ಡಿ ರವಿಶಂಕರ್ ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಕಾವೇರಿ ನದಿ ಪ್ರಾಂತ್ಯದ ನಾಲೆಗಳಿಗೆ ಜುಲೈ 17ರಿಂದ ನೀರು ಬಿಡಲಾಗುತ್ತದೆ. ನೀರು ಬಿಡುವ ಮುನ್ನ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ನಾಲೆಯ ಏರಿಗಳ ಮೇಲೆ ಸಂಚರಿಸಿ ಸರಾಗವಾಗಿ ನೀರು ಹರಿದು ಹೋಗುವಂತೆ ಹೂಳು ತೆಗೆಯಬೇಕೆಂದು ಸೂಚಿಸಿದರು. ಇನ್ನು ಕೆಆರ್ ನಗರ ತಾಲೂಕಿನ ಹೊಸ ಅಗ್ರಹಾರ ಮತ್ತು ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಹೋಬಳಿ ಕೇಂದ್ರಗಳ ವ್ಯಾಪ್ತಿಯ ಗ್ರಾಮಗಳ ಎಲ್ಲಾ ಕೆರೆಗಳಿಗೂ ಕಾವೇರಿ ನದಿಯಿಂದ ನೀರು ತುಂಬಿಸುವ ಕಾರ್ಯಕ್ಕೆ ರಾಜ್ಯ ಸರ್ಕಾರ 50 ಕೋಟಿ ರೂಪಾಯಿ ಹಣ ನೀಡಲಿದೆ ಎಂದರು. ಅಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಮನೆಯನ್ನ ತೆರವು ಮಾಡಿಕೊಳ್ಳುವಂತೆ ಅವ್ರಿಗೆ ಯಾವ ರೀತಿಯಾಗಿ ಒಂದು ಮುಂದಿನ ದಿನಗಳಲ್ಲಿ ಅನುಕೂಲತೆ ಮಾಡ್ಕೊಳ್ಬೇಕಂತ ಹೇಳಿ ತಾವು ಒಂದು ಕೂತ್ಕೊಂಡು ತೀರ್ಮಾನ ಮಾಡಿ ಅದಕ್ಕೆ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಅವ್ರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡುವಂತ ಕೆಲಸವನ್ನ ಮಾಡೋಣ. ಜೊತೆಗೆ ನಮ್ಮ ಗುತ್ತಿಗೆದಾರರಿಗೆ ಹೇಳೋದು, ಕೆಳಗಡೆ ಏನು ನೀವು ಈಗ 1300 ಮೀಟರ್ ಸಿಸಿ ರಸ್ತೆ, ಉಳಿದಂತೆ ಡಾಂಬರ್ ರಸ್ತೆಯನ್ನ ಹೇಳಿದ್ರೆ ಈ ಬಸ್ ಸ್ಟ್ಯಾಂಡ್ ಇಂದ ಹಿಡಿದು ಸೇತುವೆ ತನಕ ಡಾಂಬರ್ ರಸ್ತೆ ಅದು ತೊಂದರೆ ಇಲ್ಲ. ಅಲ್ಲಿಂದ ಮೇಲಕ್ಕೆ ರೋಡ್ ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ಅಲ್ಲಿಂದ ಹಿಡಿದು ಊರಿನ ಕೊನೆ ಭಾಗದವರೆಗೂ ಸಿಸಿ ರಸ್ತೆಯನ್ನ ಮಾಡಿಸುವಂತ ನಿಟ್ಟಲ್ಲಿ ಆಗಬೇಕು. ಇನ್ನುಳಿದಂತ ಮುಂದಕ್ಕೆ ಅದು ಡಾಂಬರ್ ರಸ್ತೆಯನ್ನ ಮಾಡುವಂತ ನಿಟ್ಟಲ್ಲಿ ಆಗಲಿ ಅಂತ ಹೇಳಿ ನಾನು ಸಂದರ್ಭದಲ್ಲಿ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಇದು ನಮ್ಮ ಗ್ರಾಮದಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ, ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಬೇಕು ಅಂತ ಹೇಳಿ, ಅಲ್ಲಿ ಬೋರೆ ಮೇಲೆ ಬಸ್ ಸ್ಟ್ಯಾಂಡ್ ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹಾಲಿಗ್ರಾಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯಶಂಕರ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ರಾಣಿ, ತಾಲೂಕು ವಕ್ತಾರ ಸೈಯದ್ ಜಬೀರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿ. ಹೃದಯಾಘಾತದಿಂದ ರೈತನೋರ್ವ ಸಾವನ್ನಪ್ಪಿರುವ ದುರ್ಘಟನೆ ಕಲಬುರಗಿ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದಲ್ಲಿ ಬುಧವಾರ ನಡೆದಿದೆ. ಲಿಂಗನವಾಡಿ ಗ್ರಾಮದ ಸಂತೋಷ್ ಇಂಡಿ ಹೃದಯಾಘಾತಕ್ಕೆ ಬಲಿಯಾದ ರೈತ. ಸಂತೋಷ್ ಜಮೀನಿನಲ್ಲಿ ಕೆಲಸ ಮಾಡುವಾಗ ಲೋ ಬಿಪಿಯಿಂದ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಅವರನ್ನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಮೃತಪಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಮುಂದುವರಿದ ಹೃದಯಾಘಾತ ಪ್ರಕರಣ, ಸರಣಿ ಸಾವಿಗೆ ಅಕ್ಷರಶಃ ಬೆಚ್ಚಿಬಿದ್ದ ಜನ. 43 ದಿನಗಳ ಅಂತರದಲ್ಲಿ 32 ಮಂದಿ ಬಲಿ. ಜಿಲ್ಲೆಯಲ್ಲಿ ಮಿತಿಮೀರಿದ ಪುಂಡರ ಹಾವಳಿ, ರಸ್ತೆಯಲ್ಲಿ ಸಂಚರಿಸುವವರ ಮೇಲೆ ಕಿಡಿಗೇಡಿಗಳ ಅಟ್ಟಹಾಸ, ಕಾನೂನು ವ್ಯವಸ್ಥೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ.
ಮಲೆನಾಡು ಭಾಗದಲ್ಲಿ ಆನೆಗಳ ಹಾವಳಿಯಿಂದ ಸಾಕಷ್ಟು ಬೆಳೆ ಹಾನಿ, ಬೆಳೆ ನಾಶದಿಂದ ರೈತ ಕಂಗಾಲು, ಅರಣ್ಯ ಇಲಾಖೆ ವಿರುದ್ಧ ಕಿಡಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.